ನಮಸ್ತೆ. 18/8/2025 ಸೋಮವಾರ, ಕೃಷ್ಣ ಪಕ್ಷ. ಇವತ್ತು ದಶಮಿ ಅಂದರೆ ಶುಭ ತಿಥಿ. ನಕ್ಷತ್ರ ಮೃಗಶೀರ್ಷ. ಇದು ಶುಭ ನಕ್ಷತ್ರ. ಮೃಗಶೀರ್ಷ ಇರೋದು ರಾತ್ರಿ 2:05:44 ಆಮೇಲೆ ಬರುವಂಥದ್ದು ಆರುದ್ರ ನಕ್ಷತ್ರ. ಅದು ಒಂದು ಮನುಷ್ಯಗಣ ಅಂದರೆ ಮಾನುಷ್ಯಗಣವಾದರೂ ಕೂಡ ಶುಭವಲ್ಲ, ಮೃತ್ಯುವನ್ನು ಕೊಡುತ್ತದೆ. ಆದ್ದರಿಂದಾಗಿ ಇವತ್ತಿನ ದಿನ ರಾತ್ರಿ 2:05:44 ಶುಭವಾಗಿದೆ. ಹೆಂಗಿದರೂ ದಿನಪೂರ್ತಿ ಇದೆ ಅಂತ ಲೆಕ್ಕಕ್ಕೆ ತಗೊಳ್ಳಿ. ಆಮೇಲೆ ನೋಡಿದ್ರೆ ಆರುದ್ರ ಬರುತ್ತದೆ. ಹಂಗಾಗಿ ಇನ್ನು ನೈಟಲ್ಲಿ ಏನೂ ಪ್ರಯೋಜನ ಇಲ್ಲ, ಉಪಯೋಗನೂ ಇಲ್ಲ. ಹಂಗಾಗಿ ಇವತ್ತು ಎಲ್ಲ ಕಾರ್ಯಗಳನ್ನು ಮಾಡ್ಬೋದು, ಅಂದರೆ ಶುಭ ಕಾರ್ಯಗಳನ್ನ ಮಾಡ್ಬೋದು. ಯಾಕೆಂದರೆ ದಶಮಿಯು ಮೃಗಶೀರ್ಷವು ಸೇರಿರೋದರಿಂದ ಶುಭವಾಗಿರುತ್ತದೆ. ಮತ್ತೆ ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ದಿನಕ್ಕೆ ಬೇರೆ ಬೇರೆ ವಿಷಯಗಳು, ಅಂದರೆ 100% ಶುಭ ಸಮಯ, ನಕ್ಷತ್ರ ಪಾದಗಳು, ಈ ರೀತಿಯೆಲ್ಲ ನೋಡುತ್ತೀವಿ. ಇವತ್ತು 2 ರಾಶಿ ಇದೆ. ಬೆಳಗ್ಗೆ 6:08 2:40 ವೃಷಭ ರಾಶಿ, ಆನಂತರ ಮಿಥುನ. ಬೆಳಗ್ಗೆ 6:08 8:58 AM ಮೃಗಶೀರ್ಷ ನಕ್ಷತ್ರದ 1ನೇ ಪಾದ. ಆನಂತರ ಮಧ್ಯಾಹ್ನ 2:40 2ನೇ ಪಾದ. ಮಧ್ಯಾಹ್ನ 2:40 ಮೇಲೆ ರಾತ್ರಿ 8:22 ಮೃಗಶೀರ್ಷ 3ನೇ ಪಾದ. ಅದು ರಾಶಿ ಬದಲಾಗುತ್ತದೆ, ಮಿಥುನ ರಾಶಿ. ಆನಂತರ ರಾತ್ರಿ 8:22 ಲೇಟ್ ನೈಟ್ 2:06 ಮೃಗಶೀರ್ಷ ನಕ್ಷತ್ರ 4ನೇ ಪಾದವಿದೆ. ರಾತ್ರಿ 2:06 ಮೃಗಶೀರ್ಷ ನಕ್ಷತ್ರವೇ ಮುಗಿಯುತ್ತಿದೆ. ಅಲ್ಲಿಂದ ಆರುದ್ರ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೂ ಇದೇ ಆರುದ್ರ ನಕ್ಷತ್ರವಿದೆ. ಅಂತಂದರೆ 19ನೇ ತಾರೀಕುವರೆಗೂ ಆರುದ್ರ ನಕ್ಷತ್ರವಿದೆ. ಹಂಗಾಗಿ ಇವತ್ತಿನ ದಿನಕ್ಕೆ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. 100% ಶುಭ ಸಮಯ, ಅಶುಭ ಸಮಯಗಳು ಅಂತ ನೋಡಿದ್ರೆ 100% ಶುಭ ಸಮಯದಲ್ಲಿ ಎಲ್ಲ ಕಾರ್ಯಗಳು, ಒಳ್ಳೆಯ ಕಾರ್ಯಗಳೆಲ್ಲ ಮಾಡಬಹುದು. ಅದೇ ವಿಷಯವನ್ನು ಅಶುಭವಾದರೂ ಕೂಡ ಅಶುಭ ಸಮಯದಲ್ಲೂ ಕೂಡ ಹಂಗೆ ಕಂಟಿನ್ಯೂ ಮಾಡ್ಬೋದು. ಆದರೆ 100% ಅಶುಭ ಸಮಯದಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರ್ದು. ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಇವತ್ತು ಬೆಳಿಗ್ಗೆ 9:18 10:47 ಶುಭವಾಗಿದೆ. 12:25 12:46, ಮಧ್ಯಾಹ್ನ 1:40 ರಾತ್ರಿ 10:56, ರಾತ್ರಿ 12:26 2:04 AM, ಆಮೇಲೆ 3:55 ಮೇಲೆ ಬೆಳಗಿನವರೆಗೂ, ಅಂದರೆ ಸೂರ್ಯೋದಯ ಆಗುವವರೆಗೂ ಶುಭವಾಗಿದೆ. ಇದೆಲ್ಲ 100% ಶುಭ ಸಮಯಗಳು. ಈಗ ನಾವು 100% ಅಶುಭ ಸಮಯಗಳನ್ನ ನೋಡೋಣ. ಬೆಳಿಗ್ಗೆ 6:08 8:09 ಮೃತ್ಯು ಇದೆ. ಬೆಳಗ್ಗೆ 7:42 9:16 ರಾಹುಕಾಲ. ಅಂದರೆ ಮೃತ್ಯು ಇನ್ನೂ ಮುಗಿದರಲ್ಲ, ಅಷ್ಟರಲ್ಲೇ ರಾಹುಕಾಲ ಪ್ರಾರಂಭವಾಗಿರುತ್ತದೆ. ಮತ್ತು 10:49 12:23 ಯಮಗಂಡ ಕಾಲವಿದೆ. ಮಧ್ಯಾಹ್ನ 12:48 ಮೇಲೆ ಮಧ್ಯಾಹ್ನ 1:38 ದುರ್ಮುಹೂರ್ತ. ಆನಂತರ ರಾತ್ರಿ 10:58 ಮೇಲೆ ರಾತ್ರಿ 12:24 ವಿಷಕಾಲವಿದೆ. ಅದೇ ಥರ ರಾತ್ರಿ 2:06 3:53 ಮೃತ್ಯು ಇದೆ. ಇದೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಯಾಕೆಂತಂದರೆ 100% ಅಶುಭವಾಗಿರುವ ಸಮಯದಲ್ಲಿ ಯಾವ ಕಾರ್ಯನೂ ನೀವು ಪ್ರಾರಂಭ ಮಾಡಬೇಡಿ. ನಾವು ಇಷ್ಟು ವಿಷಯಗಳನ್ನ ಇವತ್ತು ನೋಡಿದ್ವಿ. ಇವತ್ತು ಬೇರೆ ವಿಷಯಕ್ಕೆ ಬರೋಣ. ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಇದು ಅವರವರ ಜಾತಕದ ಮೇಲೆ ಹೋಗುತ್ತದೆ, ಅವರವರ ನಕ್ಷತ್ರದ ಮೇಲೆ, ಜನ್ಮ ನಕ್ಷತ್ರದ ಮೇಲೆ ಹೋಗುತ್ತದೆ. ಅದನ್ನು ತಿಳ್ಕೊಂಡ್ರೆ ಇನ್ನೂ ನಮ್ಗೆ ಅನುಕೂಲಕರವಾಗಿರುತ್ತದೆ. ಇವತ್ತೆಲ್ಲ ಶುಭ ದಿನ ಅಂತ ನಾವು ಹೇಳಿದಾಯಿತು. ಆದರೂ ಮೃಗಶೀರ್ಷ ನಕ್ಷತ್ರವಿರುವ ರಾತ್ರಿಯವರೆಗೂ ಹೇಗಿದೆ, ಆಮೇಲೆ ಹೆಂಗಿದೆ ಅಂತ ನೋಡುವಂಥದ್ದೆಲ್ಲ ಇರುತ್ತೆ. ಅದರಲ್ಲೂ ಪಾದಗಳೆಲ್ಲ ಬರುತ್ತದೆ. ಆದ್ದರಿಂದ ಇವತ್ತು ಮೃಗಶೀರ್ಷ ನಕ್ಷತ್ರ, ಇದು ದೇವಗಣ ನಕ್ಷತ್ರ, ಶುಭಕರವಾಗಿದೆ. ಆದ್ದರಿಂದ ಶುಭ ದಿನ ಅಂತ ನಾವು ಫಸ್ಟೇ ಹೇಳಿದ್ವಿ.
ಕಾರ್ಯಗಳನ್ನ ಒಳ್ಳೆಯ ಕಾರ್ಯಗಳೆಲ್ಲ ಮಾಡ್ಬೋದು, ಖಂಡಿತವಾಗಿ ಅಡ್ಡಿ ಇರಲ್ಲ. ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಫಸ್ಟ್ ನಾವು ನೋಡೋದು ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನ ಮಧ್ಯಾಹ್ನ 2:40ವರೆಗೂ ಮೃಗಶೀರ್ಷ ನಕ್ಷತ್ರವೇ. ಇದರಲ್ಲಿ ಪಾದಗಳು ನೋಡೋದರಿಂದ ಅದರಲ್ಲಿ 2:40 ಮೇಲೆ ಮತ್ತು ರಾತ್ರಿ 2:06 ಹೇಗಿದೆ, ಈ ಥರ ಎಲ್ಲ ಇರುತ್ತೆ. ಆದ್ದರಿಂದ ಇವತ್ತು ನಿಮಗೆ ಅಶ್ವಿನಿ ನಕ್ಷತ್ರದವರಿಗೆ ಮೃಗಶೀರ್ಷ ನಕ್ಷತ್ರ ಬಂದು ಇವತ್ತಿನ ದಿನ ಶುಭಕರವಾಗೂ ಇರೋದರಿಂದ ಸ್ವಲ್ಪ ಪ್ರತ್ಯೇಕ ತಾರೆ ಇದೆ. ಆದ್ದರಿಂದ ನೋಡ್ಕೊಂಡು ಮಾಡಿ. ನಿಮಗಿಲ್ಲ ಅಂತಂದರೂ ನಿಮ್ಮ ಮನೆಯಲ್ಲಿ ಇರುವ ಬೇರೆಯವರ ನಕ್ಷತ್ರ ರಾಶಿಯ ಪ್ರಕಾರ ಮಾಡಬಹುದು. ನೆಕ್ಸ್ಟ್ ನಾವು ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ. ಇವತ್ತು ನಿಮಗೆ ಶುಭಕರವಾಗಿದೆ, ಕ್ಷೇಮವಿದೆ, ಅಂದರೆ ಆರೋಗ್ಯವಿದೆ. ಆದ್ದರಿಂದ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಕೂಡ ಅಲ್ಲಿ ಬರೋದಿಲ್ಲ. ನೆಕ್ಸ್ಟ್ ನಾವು ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ವಿಪತ್ತು, ಏಟು ಗಾಯಗಳಿದೆ, ಧನಹಾನಿ ಇದೆ, ಆಸ್ಪತ್ರೆ ಖರ್ಚುಗಳಿದೆ, ಸ್ವಲ್ಪ ಗಮನ ಕೊಡಿ. ಕೃತಿಕಾ ನಕ್ಷತ್ರ 2ನೇ ಪಾದ ವಿಪತ್ತು, ಆದ್ದರಿಂದ ಶುಭ ದಿನವಾಗಿಲ್ಲ ನಿಮಗೆ. ಹಂಗಾಗಿ ಏನೂ ಮಾಡಬಾರ್ದ ಅಂತಂದರೆ ನಿಮ್ಮ ಮನೆಯಲ್ಲಿ ಇರುವ ಬೇರೆಯವರ ನಕ್ಷತ್ರಗಳ ಪ್ರಕಾರ ಯಾವ ನಕ್ಷತ್ರಕ್ಕೆ ಶುಭವಾಗಿರುತ್ತೆ ಅಂತ ಹೇಳ್ತೀವೋ ಅವರ ಮೇಲೆ ಮಾಡಬಹುದು. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಸಂಪತ್ತು ಉಂಟು, ಆರೋಗ್ಯವೂ ಉಂಟು, ಅಭಿವೃದ್ಧಿಯೂ ಇದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ನಿಮಗೆ ಜನ್ಮತಾರೆಯಾಗಿರೋದ್ರಿಂದ ಖಂಡಿತವಾಗಿಯೂ ಪೂಜೆ, ಸ್ವಲ್ಪ ಧರ್ಮ ಕಾರ್ಯಗಳು, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ ಇದು. ಆದ್ದರಿಂದ ದೇವರಲ್ಲಿ ಪೂಜೆ ಇಟ್ಟುಕೊಳ್ಳುವಂಥದ್ದು ಉತ್ತಮ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರತಾರೆಯಾಗಿ ಅಭಿವೃದ್ಧಿಯನ್ನು ಕಂಡುಬರುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಮಿತ್ರಧಾರೆ, ಸ್ವಲ್ಪ ವ್ಯಯಗಳು ಉಂಟು ಅಷ್ಟೇ. ನಂತರ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ, ಆದ್ದರಿಂದ ಎಲ್ಲ ಕಾರ್ಯಗಳಲ್ಲೂ ಶುಭ ಉಂಟು. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಇದೆ. ಟೆನ್ಷನ್ ಬಿಟ್ಟುಬಿಟ್ರೆ ಆರೋಗ್ಯವು ಅಭಿವೃದ್ಧಿಯೂ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ, ಶುಭ ಖರ್ಚುಗಳಿದೆ, ಒಳ್ಳೆಯ ಖರ್ಚುಗಳು ಮಾಡಿ. ಮಕರ ನಕ್ಷತ್ರ ಸಿಂಹರಾಶಿ, ಪ್ರತ್ಯೇಕ ತಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟಾಗುತ್ತದೆ. ಪ್ರತ್ಯೇಕ ತಾರೆ ಆಗಿರೋದ್ರಿಂದ ಅದಂತೂ ಬಂದರೆ ಅನುಭವಿಸಿ, ತಾನೇ ಬಂದರೆ ಅನುಭವಿಸೋಕ್ಕೂ ತೊಂದರೆಗಳಿಲ್ಲ. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಕ್ಷೇಮ ಉಂಟು, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ, ಹಂಗೆ ಅಭಿವೃದ್ಧಿ ಖಂಡಿತವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಏಟು ಗಾಯಗಳು ಉಂಟು, ಹಂಗಾಗಿ ಯಾವ ರೀತಿಯಲ್ಲೂ ಆಗ್ಬೋದು, ಅದು ರೋಡಲ್ಲಿ ಆಗ್ಬೋದು, ಮನೆಯಲ್ಲೂ ಆಗ್ಬೋದು, ಆದ್ದರಿಂದ ಗಮನ. ನಂತರ ನಾವು ನೋಡುವಂಥದ್ದು ಉತ್ತರ ನಕ್ಷತ್ರ ಕನ್ಯಾ ರಾಶಿ, 2, 3, 4ನೇ ಪಾದಗಳು, ವಿಪತ್ತಿದೆ, ಎಚ್ಚರವಾಗಿರಬೇಕು. ಅಡುಗೆ ಮಾಡುವವರು ಕೂಡ ಸ್ವಲ್ಪ ಎಚ್ಚರವಾಗಿರಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತು, ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಇದೆಲ್ಲ ಉಂಟಾಗುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ, ಕಾರ್ಯತಡೆಗಳೆಲ್ಲ ಉಂಟಾಗುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಜನ್ಮತಾರೇನೆ. ಜನ್ಮತಾರೆ ಅಂತಂದರೆ ಸಾಮಾನ್ಯವಾಗಿ ಮುಹೂರ್ತ ಕಾರ್ಯಗಳನ್ನ ಮಾಡುವಂಥದ್ದಿಲ್ಲ, ಅರೆ ಒಳ್ಳೆಯ ಕಾರ್ಯಗಳನ್ನ ಖಂಡಿತ ಮಾಡಬಹುದು. ನಂತರ ನೋಡುವಂಥದ್ದು ಸ್ವಾತಿ ನಕ್ಷತ್ರ ತುಲಾರಾಶಿ, ಪರಮಮಿತ್ರ ತಾರೆಯಾಗಿ ಶುಭಕರವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಇದೂ ಕೂಡ ಮಿತ್ರರೇ, ಆದ್ದರಿಂದ ಶುಭಕರವಾಗಿ ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಶುಭವಾಗಿದೆ, ಸುಖ ಅಭಿವೃದ್ಧಿಯೂ ಉಂಟು, ಆದ್ದರಿಂದ ಶುಭ ದಿನವಾಗಿದೆ ಇದು. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್, ವಧೆ ಉಂಟು, ಗಮನ ಕೊಡಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿದೆ, ರೋಗ ವೃದ್ಧಿ ಇದೆ. ಮೂಲ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ ಇದು, ಅನುಕೂಲವಿಲ್ಲದ ದಿನವಿದು. ನೋಡಿಕೊಂಡು ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಬಹುದು. ಪೂರ್ವಾಷಾಢ ಧನುಸು ರಾಶಿ, ಆರೋಗ್ಯವಿದೆ, ಅಭಿವೃದ್ಧಿಯೂ ಇದೆ, ಆದ್ದರಿಂದ ಶುಭ ದಿನವಾಗಿದೆ. ಇದರಲ್ಲಿ ಇನ್ನೊಂದು ನಕ್ಷತ್ರ ಉತ್ತರಾಷಾಢ, ಇದು 1ನೇ ಪಾದ ಧನುಸು ರಾಶಿ. ನಿಮಗೆ ಏಟು ಗಾಯಗಳಿಗೆ ಚಾನ್ಸ್ ಇದೆ, ಸ್ವಲ್ಪ ಗಮನ ಕೊಟ್ಟರೆ ತಪ್ಪಿಸ್ಕೋಬೋದು. ನಂತರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ವಿಪತ್ತು, ನಿಮಗೂ ಅದೇ ರೀತಿಯಲ್ಲೇ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಅಭಿವೃದ್ಧಿ ಇದೆ, ಶತ್ರುನಾಶ ಉಂಟು, ಆದ್ದರಿಂದ ನಿಮಗೆ ಅಭಿವೃದ್ಧಿ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ ಇದು, ಆದ್ದರಿಂದ ಸ್ವಲ್ಪ ಗಮನ ಕೊಟ್ಟರೆ ಪರವಾಗಿಲ್ಲ.
ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಮುಹೂರ್ತ ಕಾರ್ಯಗಳನ್ನ ಬೇರೆಯವರ ಹೆಸರಲ್ಲಿ ಮಾಡಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಜನ್ಮತಾರೆ ಆದ್ದರಿಂದ ಕುಜನಿಗೆ ಪೂಜೆ ಮಾಡಿಕೊಳ್ಳಿ ಇವತ್ತು. ಅಂದರೆ ಕುಜಗ್ರಹಕ್ಕೆ, ಅಂದರೆ ಅಂಗಾರಕ ಗ್ರಹಕ್ಕೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡಿಕೊಳ್ಳಿ. ನಂತರ ಶತಪಿಷ ನಕ್ಷತ್ರ ಕುಂಭರಾಶಿ ಪರಮಮಿತ್ರ ತಾರೆಯಾಗಿದೆ. ಕಾರ್ಯಗಳಲ್ಲಿ ಗೆಲುವು ಉಂಟು. ಆದ್ದರಿಂದ ಗೆಲುವನ್ನು ಸಂಪಾದನೆ ಮಾಡೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಇದೆ, ಪರಮಮಿತ್ರ ತಾರೆಯಾಗಿದೆ, ಅಭಿವೃದ್ಧಿ ಇದೆ ಅಂತ ತಿಳ್ಕೊಬೋದು. ನೆಕ್ಸ್ಟ್ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ಅಭಿವೃದ್ಧಿ ಇದೆ, ಹಂಗಾಗಿ ಶುಭ ಕಾರ್ಯಗಳನ್ನ ಮಾಡಬಹುದು. ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ ಟೆನ್ಷನ್ ಉಂಟು, ರೋಗವೃದ್ಧಿಯೂ ಇದೆ, ಗಮನ ಕೊಡಿ. ರೇವತಿ ನಕ್ಷತ್ರ ಮೀನರಾಶಿ ಅನುಕೂಲವಿದೆ, ಆದ್ದರಿಂದ ಶುಭವಾಗಿದೆ, ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.